ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡಾಕತ್ತಿರೋ ರೆಸಿಪಿ ಬಸ್ಸಾರು ಅಂತ ಹೇಳ್ತಾರೆ. ಇದಕ್ಕೆ ನಾನು ಸಬ್ಬಸ್ಗಿ ಮತ್ತು ಚಪ್ಪರದ ಅವರೆಕಾಳದ ಬಸ್ಸಾರು ಮತ್ತು ಅದಕ್ಕೆ ಪಲ್ಯ ಮಾಡತ್ತೀನಿ. ಈ ರೆಸಿಪಿ ಹೆಂಗೆ ಮಾಡೋಣ ಅಂತೇಳಿ ಇದು ಯೂಟ್ಯೂಬ್ ಚಾನಲ್ ಒಳಗೆ ಇವತ್ತು ನಾವು ನೋಡತ್ತೀವಿ. ಇದನ್ನು ಮುದ್ದೆ ಜೊತೆಗೆ ಭಾಳ ತಿಂತಾರೆ. ಅದು ಚಳಿಗಾಲದೊಳಗೆ ಇದು ಭಾಳ ಚಲೋ ಇರ್ತೈತಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ, ಸ್ವಲ್ಪ ಕಾಯಿ, ಸ್ವಲ್ಪ ಒಣ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಕಾಳು ಮೆಣಸು. ಮತ್ತು ಪಲ್ಯಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಾವು ನೋಡೋಣ. ಇದಕ್ಕೆ ನಾನು 1 ಕಪ್ ಹೆಚ್ಚಿ ಇಟ್ಟಿರುವಂಥ ಸಬ್ಬಸ್ಗಿ ಸೊಪ್ಪು ಮತ್ತು 1 ಬೌಲ್ ಚಪ್ಪರದ ಅವರೆಕಾಳು ಯೂಸ್ ಮಾಡತ್ತೀನಿ. ಮತ್ತು ಒಗ್ಗರಣೆಗೆ ಉಳ್ಳಾಗಡ್ಡಿ ಮತ್ತು ಒಣ ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು, ಇದನ್ನು ನಾನು ಪಲ್ಯಕ್ಕೆ ಯೂಸ್ ಮಾಡ್ತೀನಿ. ಆಮೇಲೆ ಸಾಂಬಾರಿಗೆ ಬೇಕಾಗಿರೋದು ಸ್ವಲ್ಪ ಸಾಂಬಾರು ಪುಡಿ, ಆಮೇಲೆ ಹಸಿ ಒಣ ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಕರಿಬೇವು ಮತ್ತು ನೆನೆಸಿಟ್ಟಿರುವಂಥ ಹುಣಸೆಹಣ್ಣು. ಸೊ ಮೊದಲಿಗೆ ನಾವು ಏನು ಹೆಚ್ಚಿಟ್ಕೊಂಡಿರೋಂಥ ಸಬ್ಬಸ್ಗಿ ಮತ್ತು ಚಪ್ಪರದ ಅವರೆಕಾಳು ಇರ್ತದಲ್ಲ, ಅದನ್ನು ಕುದಿಸ್ಕೋಬೇಕು. ಸೊ ಒಂದು ಪ್ಯಾನ್ ಒಳಗೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳತ್ತೀನಿ. ನೀರು ಹಾಕ್ಕೊಂಡು ಏನು ಹೆಚ್ಚಿಟ್ಕೊಂಡಿರ್ತಲ್ಲ, ಫಸ್ಟಿಗೆ ಅವರೆಕಾಳನ್ನು ಹಾಕಿ ಕುದಿಸ್ಕೊಂಡ್ರೆ ಚಲೋ ಇರ್ತೈತಿ. ಅದಕ್ಕಂದ್ರೆ ಅದು ಸ್ವಲ್ಪ ಬೇಯಕ್ಕೆ ಟೈಮ್ ಹಿಡಿತೈತಿ. ಸೊ ನಾನು ಫಸ್ಟಿಗೆ ಅವರೆಕಾಳನ್ನು ಇದ್ರೊಳಗೆ ಹಾಕಿ ಬೇಯಿಸ್ಕೊಳತ್ತೀನಿ. ಬೇಯಿಸ್ಕೋಬೇಕಾದ್ರೆ ಒಂಚೂರು ಉಪ್ಪು ಹಾಕ್ಕೊಳತ್ತೀನಿ, ಅಂದರೆ ಟೇಸ್ಟು ಚಲೋ ಇರ್ತೈತಿ ಮತ್ತು ಜಲ್ದಿನ ಅವರೆಕಾಳು ಬೇಯ್ತೈತಿ. ಸೊ ಅವರೆಕಾಳು ಚಲೋ ತಂಗ ಬೆಂದ ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಸಬ್ಬಸ್ಗಿ ಸೊಪ್ಪು ಇದ್ರೊಳಗೆ ಹಾಕತ್ತೀನಿ. ನಿಮ್ಮ ಕಡೆ ಯಾವ ಸೊಪ್ಪು ಇರ್ತೈತಿ ಆ ಸೊಪ್ಪು ಹಾಕ್ಬೋದು. ಮೆಂತ್ಯ ಆಗಿರ್ಬೋದು, ಇಲ್ಲ ದಂಟಿನ ಸೊಪ್ಪು ಅಂತ ಹೇಳ್ತಾರೆ ಅದಾಗಿರ್ಬಹುದು, ಇಲ್ಲ ನಿಮ್ಮ ಕಡೆ ಯಾವ ಸೊಪ್ಪು ಇರ್ತೈತಿ ಯಾವ ಸೊಪ್ಪು ಇದಕ್ಕೆ ಹಾಕ್ಬೋದು. ಆಮೇಲೆ ಅವರೆಕಾಳು ಬದಲಿ ನಿಮ್ಮ ಕಡೆ ಯಾವುದಾದ್ರೂ ಕಾಳು ಇತ್ತಂದ್ರೆ ವಟಾಣಿ ಕಾಳು ಇರಬಹುದು, ನಿಮ್ಮ ಕಡೆ ಯಾವ ಕಾಳು ಇರ್ತೈತಿ ಆ ಕಾಳನ್ನು ಹಾಕಿನೂ ಬಸ್ಸಾರು ಮಾಡ್ಬೋದು. ಈಗ ಸೀಸನ್ ಒಳಗೆ ಅವರೆಕಾಳು ಇರೋದ್ರಿಂದ ಅದಕ್ಕೆ ನಾನು ಇದನ್ನು ಹಾಕತ್ತೀನಿ. ಸೊ ಇದೆಲ್ಲ ಚಲೋ ತಂಗೆ ಬೆಂದಾದ್ಮೇಲೆ ನಾವು ಇದನ್ನು ಒಂದು ಸೋಸು ತೊಗೊಂಡು ಇದನ್ನು ಸೋಸ್ಕೋಬೇಕು. ಇದೇನು ನೀರು ಇರ್ತೈತಲ್ಲ ಅದನ್ನು ಸಾರಿಗೆ ಯೂಸ್ ಮಾಡ್ತೀವಿ. ಆಮೇಲೆ ಇದೇನು ಮೇಲೆ ಸೊಪ್ಪು ಐತಲ್ಲ, ಸೊಪ್ಪು ಮತ್ತು ಅವರೆಕಾಳು ಐತಲ್ಲ, ಅದನ್ನು ನಾವು ಪಲ್ಯಕ್ಕೆ ಯೂಸ್ ಮಾಡ್ತೀವಿ. ಸೊ ಸ್ಟಾರ್ಟ್ ಮಾಡೋಣ ಅಂತ ಈಗ ರೆಸಿಪಿ. ಸೊ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಒಂದು ಸ್ವಲ್ಪ ಕಾಯ್ದ ಮೇಲೆ ಇದಕ್ಕೆ ನಾವು ಆಲ್ರೆಡಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ, ಆಮೇಲೆ ಒಣ ಮೆಣಸಿನ್ಕಾಯಿ, ಜೀರಿಗೆ, ಕಾಳು ಮೆಣಸು ಇದನ್ನು ಹಾಕಿ ಚಲೋ ತಂಗೆ ಫಸ್ಟಿಗೆ ಫ್ರೈ ಮಾಡ್ಕೊಳ್ಳೋ ಅಂತ. ಒಂಚೂರು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಹೆಚ್ಚಿಟ್ಟಿರೋಂಥ ಒಂದು ಟೊಮೆಟೊ, ಆಮೇಲೆ ಹಸಿ ಕೊಬ್ಬರಿ ಇದನ್ನು ಹಾಕಿ ಸ್ವಲ್ಪ ಚಲೋ ತಂಗೆ ಬಾಡಿಸ್ಬೇಕಂತ ಏನು ಪೂರ್ತಿ ಬಾಡಿಸ್ಬೇಕಂತ ಅವಶ್ಯಕತೆ ಇಲ್ಲ. ನೀವು ಒಂಚೂರು ಕಲರ್ ಚೇಂಜ್ ಆದರೆ ಸಾಕು. ಮತ್ತು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿನ ಚಲೋ ತಂಗೆ ಹಾಕಿ ನಾನು ಫ್ರೈ ಮಾಡ್ಕೊಳತ್ತೀನಿ. ನಾ ಇಲ್ಲಿ ಒಣ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿನಲ್ಲ, ನಿಮ್ಗೆ ಬೇಕಂದ್ರೆ ನೀವು ಹಸಿ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದು. ಅದು ರುಚಿನೂ ಬೇರೆ ಇರ್ತೈತಿ ಮತ್ತು ಅದು ಕಲರು ಚಲೋ ಬರ್ತೈತಿ. ಸೊ ನಾ ಇಲ್ಲಿ ಒಣ ಮೆಣಸಿನ್ಕಾಯಿ ನನ್ನ ಕಡೆ ಇರೋದ್ರೆ ನಾನು ಅದನ್ನು ಯೂಸ್ ಮಾಡತ್ತೀನಿ. ಆಮೇಲೆ ಇದಕ್ಕೆ ಒಂದು ಚಮಚದಷ್ಟು ಅರಿಶಿನ ಪುಡಿ ಅದನ್ನು ಹಾಕತ್ತೀನಿ. ಆಮೇಲೆ ಒಂಚೂರು ಉಪ್ಪು ಹಾಕಿದ್ರೆ ಚಲೋ ತಂಗ ಅದು ಬೇಯ್ತೈತಿ. ಅದಕ್ಕೆ ಒಂದು ಚಮಚಿ ಅಷ್ಟು ಉಪ್ಪು ಹಾಕತ್ತೀನಿ. ಹಾಕಿ ಇದನ್ನು ಚಲೋ ತಂಗ ಕಲಸಾತೀನಿ. ಆಮೇಲೆ ಇದಕ್ಕೆ ನಾನು ಸಾಂಬಾರು ಮಸಾಲ ಹಾಕತ್ತೀನಿ. ಇದನ್ನು ಸಾಂಬಾರು ಮಸಾಲ ನಾನು ಮನೆಯೊಳಗೆ ಮಾಡಿದ್ದು. ನಿಮಗೆ ರೆಸಿಪಿ ಬೇಕಂತಂದ್ರೆ ನಾ ಯೂಟ್ಯೂಬ್ ಚಾನಲ್ ಒಳಗೆ ನೀವು ಚೆಕ್ ಮಾಡ್ಕೋಬೋದು. ಸೊ 1 ರಿಂದ 1.5 ಚಮಚ ಅಷ್ಟು ನಾನು ಇದು ಸಾಂಬಾರು ಮಸಾಲ ಇದಕ್ಕೆ ಹಾಕಾಕತ್ತೀನಿ. ನೀವು ಬೇಕಂದ್ರೆ MTR ಮಸಾಲೆ ಇರಲಿ, ನೀವು ಹೋಮ್ ಮೇಡ್ ಮಸಾಲೆ ಇರಲಿ, ನಿಮ್ಮ ಕಡೆ ಯಾವ್ದು ಇರ್ತೈತಿ ಆ ಸಾಂಬಾರು ಪುಡಿ ಮಸಾಲನ ಇದ್ರೊಳಗೆ ಹಾಕ್ಬಹುದು. ಸೊ ಹಾಕಿ ಒಂದು ಚೂರಷ್ಟು ನಾನು ಇದನ್ನು ಕಲಸಾತೀನಿ. ಇನ್ನು ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ಎಲ್ಲನೂ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಚಲೋ ತಂಗೆ ಬಂದರೆ ಉಳ್ಕಿದ್ದೆಲ್ಲನೂ ನಾವು ಮಿಕ್ಸಿ ಮಾಡಿ ಮತ್ತು ಇನ್ನೊಂದು ಸತಿ ಸಾರು ಒಳಗೆ ಬೇಯಿಸ್ತೀವಲ್ಲ, ಸೊ ಅದು ಮಾಡ್ಬೋದು. ಆಮೇಲೆ ಇದನ್ನೊಮ್ಮೆ ತಣ್ಣಗಾದ್ಮೇಲೆ ಇದನ್ನು ಒಂದು ಜಾರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಚಲೋ ತಂಗ ಸ್ಮೂತಾಗಿ ಒಂದು ಪೇಸ್ಟ್ ಮಾಡ್ಕೊಂಡು ಅದು ಈ ಕನ್ಸಿಸ್ಟೆನ್ಸಿ ಒಳಗೆ ಬಂದರೆ ಸಾಕಾಗ್ತೈತಿ. ಎಷ್ಟು ಚಲೋ ಅದನ್ನು ಪೇಸ್ಟ್ ಮಾಡ್ಕೋತೀರಿ ಅಷ್ಟು ರುಚಿ ಇರ್ತೈತಿ. ಸೊ ಆಮೇಲೆ ಏನು ಮಾಡ್ಬೇಕು, ಒಂದು ಬಾಳ್ಗೆ ತೊಗೊರಿ. ಆ ಬಾಳ್ಗೆ ಒಳಗೆ ಸ್ವಲ್ಪ ಫಸ್ಟಿಗೆ ಒಗ್ಗರಣೆ ಹಾಕೋಣ. ಇದಕ್ಕೆ ನಾನು ಒಂದು ಅರ್ಧ ಚಮಚಷ್ಟು ನಾನು ಇದಕ್ಕೆ ಸಾಸಿವೆ ಹಾಕ್ಕೊಳತ್ತೀನಿ. ಸಾಸಿವೆ ಒಮ್ಮೆ ಸಿಡಿದ ಮೇಲೆ ಒಂದು ಹಿಂಗೆ ಹಾಕ್ಕೊಳತ್ತೀನಿ. ನನ್ನ ಕಡೆ ಆ್ಯಕ್ಚುಲಿ ಗಟ್ಟಿ ಹಿಂಗೆ ಐತಿ, ಅದನ್ನು ಡೈರೆಕ್ಟ್ ಹಾಕ್ಕೊಳತ್ತೀನಿ. ನಿಮ್ಮ ಕಡೆ ಏನಾದರೂ ಪೌಡರ್ ಒಳಗೆ ಹಿಂಗಿದ್ರೆ ಅದನ್ನು ಹಾಕ್ರಿ. ಹಿಂಗೆ ಹಾಕಿದ್ರೆ ರುಚಿನೂ ಇರ್ತೈತಿ ಮತ್ತು ಆ್ಯಸಿಡಿಟಿನೂ ಆಗೋದಿಲ್ಲ. ಸೊ ಹಿಂಗೆ ಒಂಚೂರು ಅದು ಕಲರ್ ಚೇಂಜ್ ಆದಮೇಲೆ ಜೀರಿಗೆ ಹಾಕ್ಕೊಳತ್ತೀನಿ 1 ಚಮಚ. ಇದಕ್ಕೆ ಜೀರಿಗೆ ಆ್ಯಕ್ಚುಲಿ ಭಾಳ ರುಚಿ ಆಗ್ತೈತಿ. ನಾನು ಮಿಕ್ಸಿ ಮಾಡಿದೆಯಲ್ಲ ಅದರೊಳಗೂ ನಾನು ಜೀರಿಗೆ ಹಾಕೀನಿ. ಇದರೊಳಗೂ ಒಂದು ಅರ್ಧ ಚಮಚಷ್ಟು ನಾನು ಜೀರಿಗೆ ಹಾಕ್ಕೊಳತ್ತೀನಿ. ಜೀರಿಗೆ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಇದಕ್ಕೆ ಹಾಕತ್ತೀನಿ. ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕಿದ್ರೆ ಆ್ಯಕ್ಚುಲಿ ರುಚಿ ಚಲೋ ಆಗ್ತೈತಿ ಮತ್ತು ಒಗ್ಗರಣೆಗೆ ಒಣ ಮೆಣಸಿನ್ಕಾಯಿ ಭಾಳ ಚಲೋ ಆಗ್ತೈತಿ. ಸೊ ನಾನು ಒಂದು 3 ರಿಂದ 4 ಅಷ್ಟು ಒಣ ಮೆಣಸಿನ್ಕಾಯಿ ಕಟ್ ಮಾಡಿದ್ದನ್ನು ಇದ್ರೊಳಗೆ ಹಾಕಿ ಒಮ್ಮೆ ಬಾಡ್ಸಾಕತ್ತೀನಿ. ಇದನ್ನು
ಒಮ್ಮೆ ಇದು ಚಲೋ ತಂಗ ಎಲ್ಲನೂ ಬಾಡಿದ ಮೇಲೆ ನಾನು ಸೋಸಿಟ್ಕೊಂಡಿದ್ವಲ್ಲ ಅದು ಕುದಿಸಿದಂಥ ನೀರು, ಆ ನೀರನ್ನೇ ಇದಕ್ಕೆ ಹಾಕಾಕತ್ತೀನಿ. ಆಮೇಲೆ ಮಿಕ್ಸಿ ಏನು ಮಾಡಿಟ್ಟಿದ್ವಲ್ಲ ಅದು ಮಸಾಲ, ಆ ಮಸಾಲನೂ ಇದಕ್ಕೆ ಹಾಕತ್ತೀನಿ. ನಿಮಗೆ ಎಷ್ಟು ನೀರು ಅಷ್ಟು ಬೇಕೋ ಅದನ್ನು ಹಾಕೋಬೋದು. ತೆಳ್ಳಗಂದು ಬೇಕಂದ್ರೆ ತೆಳ್ಳಗೆ ಹಾಕೋಬೇಕು, ಜಾಸ್ತಿ ಬೇಕಂದ್ರೆ ಹಂಗೆ ಇರಲಿ. ಆಮೇಲೆ ಇದಕ್ಕೆ ನಾನು ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣು ನೀರು. ಆ್ಯಕ್ಚುಲಿ ಹುಳಿ ಇದೇನು ನಾವು ಮಾಡ್ತೀವಲ್ಲ ಈ ರೆಸಿಪಿ ಒಳಗೆ ಒಂಚೂರು ಹುಳಿ ಇದ್ರೆ ರುಚಿ ಬರ್ತೈತಿ ಬಸ್ಸಾರು ಒಳಗೆ. ಸೊ ಅದಕ್ಕೆ ನಾನು ಹುಣಸೆ ಹಣ್ಣು ಹಾಕಾಕತ್ತೀನಿ. ಚಲೋ ತಂಗ ಕಲಸ್ರಿ. ಹುಳಿ ಹಾಕ್ಯವಲ್ಲ ಒಂಚೂರು ಇದಕ್ಕೆ ಬೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತೈತಿ. ಸೊ ನಾನು ಒಂದು ಅರ್ಧ ಚಮಚ ಬೆಲ್ಲನೂ ಇದಕ್ಕೆ ಹಾಕ್ತೀನಿ. ಆಮೇಲೆ ಇದನ್ನು ಮುಚ್ಚಿಟ್ಟು ಒಂದು 5ರಿಂದ 10 ನಿಮಿಷ ಚಲೋ ತಂಗ ಕುದಿಸಿದ ಮೇಲೆ ಚೆಕ್ ಮಾಡಿರಿ. ನಿಮ್ಗೆ ಏನಾದರೂ ಉಪ್ಪೇನಾದರೂ ಕಮ್ಮಿ ಗಿಮ್ಮಿ ಬಿದ್ದರೆ ನೀವು ಉಪ್ಪು ಹಾಕೋಬಹುದು. ಇಲ್ಲ ಅಂತಂದ್ರೆ ನೀವು ಇಷ್ಟಕ್ಕೂ ಇದನ್ನು ಬಿಡಬಹುದು. ನಂಗೆ ಒಂಚೂರು ಇಲ್ಲಿ ಉಪ್ಪು ಕಮ್ಮಿ ಅನ್ನಿಸ್ತಾ ಅದಕ್ಕೆ ಒಂಚೂರು ಉಪ್ಪು ಹಾಕೊಳತ್ತೀನಿ. ಹಾಕಿ ಸ್ವಲ್ಪ ಚಲೋ ತಂಗ ಕಲಿಸಿ ನಾ ಹೇಳಿದ್ಗತ್ತೆ ಬೆಲ್ಲ ಅಂತ ಹೇಳತ್ತಿದ್ದೆಲ್ಲ. ಸೊ ಒಂದು ಅರ್ಧ ಚಮಚಷ್ಟು ಬೆಲ್ಲ ಇದಕ್ಕೆ ಹಾಕತ್ತೀನಿ. ಇದು ಹಾಕಿದ್ಮೇಲೆ ಇದನ್ನು ಚಲೋ ತಂಗ ಕುದಿಸ್ರಿ. ಇದು ನಿಮ್ದು ಬಸ್ಸಾರು ರೆಡಿ ಆಗ್ತೈತಿ. ಆಮೇಲೆ ಇದ್ರ ಮೇಲೆ ಒಂಚೂರು ನಾನು ಕೊತ್ತಂಬರಿ ಸೊಪ್ಪು ಹಾಕತ್ತೀನಿ. ಸೊಪ್ಪು ಹಾಕಿದ್ರೆ ನಿಮ್ದು ಬಸ್ಸಾರು ರೆಡಿ ಆಗ್ತೈತಿ. ಈಗ ನೆಕ್ಸ್ಟ್ ನಾವು ತೋರಿಸುವಂಥ ರೆಸಿಪಿ ಪಲ್ಯ. ನಾವೇನು ಸೋಸಿಟ್ಕೊಂಡಿದ್ವಲ್ಲ ಅದು ಕುದಿಸಿದಂಥ ಅವರೆಕಾಳು ಮತ್ತು ಸಬ್ಬಸ್ಗೆ ಸೊಪ್ಪು ಅದ್ರದ್ದು ನಾನೀಗ ಪಲ್ಯ ಮಾಡತ್ತೀನಿ. ಸಿಂಪಲ್ ಇರ್ತೈತಿ. ಇದಕ್ಕೆ ಒಂದು ಪ್ಯಾನ್ ಒಳಗೆ ಎಣ್ಣೆ ತೊಗೊಂಡೇನಿ, ಸ್ವಲ್ಪ ಸಾಸಿವೆ ಹಾಕತ್ತೀನಿ, ಆಮೇಲೆ ಒಂಚೂರು ಜೀರಿಗೆ ಹಾಕತ್ತೀನಿ. ಅವೆರಡು ಚಲೋ ತಂಗ ಸಿಡಿದ್ಮೇಲೆ ಹಿಂಗೆ ಬೇಕಂದ್ರೆ ಇದಕ್ಕೂ ನೀವು ಹಿಂಗೆ ಹಾಕೋಬಹುದು. ನಾನೇನಿಲ್ಲಿ ಹಿಂಗೆ ಹಾಕೊಳತ್ತಿಲ್ಲ. ಸೊ ಇದಾದ್ಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಉಳ್ಳಾಗಡ್ಡಿ ಮತ್ತು ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದ್ರೊಳಗೆ ಹಾಕಾಕತ್ತೀನಿ. ಇದ್ರೊಳಗೆ ನಾವು ಒಣ ಮೆಣಸಿನ್ಕಾಯಿ ಎದಕ್ಕೆ ಯೂಸ್ ಮಾಡ್ಯಾನಂದ್ರೆ ನಾನು ಬಸ್ಸಾರೊಳಗೂ ಒಣ ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ. ಸೊ ಇದ್ರೊಳಗೂ ನಾನು ಒಣ ಮೆಣಸಿನ್ಕಾಯಿನ ಯೂಸ್ ಮಾಡಾಕತ್ತೀನಿ. ಅದು ರುಚಿ ಚಲೋ ಆಗ್ತೈತಿ. ನಿಮಗೆ ಬೇಕಂದ್ರೆ ಬಸ್ಸಾರ ಮತ್ತು ಪಲ್ಯಗ ಎರಡೂ ಸೇರಿ ನೀವು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು. ಅದೊಂಥರ ಡಿಫ್ರೆಂಟ್ ರುಚಿ ಬರ್ತೈತಿ. ಸೊ ಉದ್ದಗೆ ಹೆಚ್ಚಿಟ್ಟಿರುವಂಥ ಅರ್ಧ ಉಳ್ಳಾಗಡ್ಡಿ ಅಷ್ಟು ಹಾಕತ್ತೀನಿ. ಅದಕ್ಕಂದ್ರೆ ಪಲ್ಯ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಅರ್ಧ ಹಾಕತ್ತೀನಿ. ಸೊ ಒಮ್ಮಿದು ಸರಿ ತಂಗ ಬಂದ ಮೇಲೆ ಆಲ್ರೆಡಿ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ರಿ. ಅದನ್ನು ಹಾಕಿ ಚಲೋ ತಂಗ ಕಲಸ್ರಿ. ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಕುದ್ಬಿಟ್ಟಿರ್ತೈತಿ. ಸೊ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಇದಕ್ಕೆ. ಆಮೇಲೆ ಒಂದು ಅರ್ಧ ಚಮಚಷ್ಟು ಇದಕ್ಕೆ ಅರಿಶಿನ ಪುಡಿ ಹಾಕತ್ತೀನಿ. ಕಲರಿಗೂ ಚಲೋ ಇರ್ತೈತಿ ಮತ್ತು ರುಚಿನೂ ಚಲೋ ಆಗ್ತೈತಿ ಅಂತ ಒಂದು ಅರ್ಧ ಚಮಚೆ ಅರಿಶಿನ ಪೌಡ್ರ್ ಹಾಕತ್ತೀನಿ. ಮತ್ತು ಒಂಚೂರು ಬೆಲ್ಲ ಹಾಕತ್ತೀನಿ. ಅದಕ್ಕೆ ರುಚಿಗಷ್ಟ ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ಪು ಮಾಡ್ಬೋದು. ಆಮೇಲೆ ಹಸಿ ಕೊಬ್ಬರಿ ಏನಿರ್ತೈತಲ್ಲ ಅದು ಒಂಚೂರು ಹಾಕತ್ತೇನೆ ಅದಕ್ಕಂದು ಬಸ್ಸಾರಿಗೂ ನಾನು ಕೊಬ್ಬರಿ ಯೂಸ್ ಮಾಡೇನಿ. ಇದಕ್ಕೂ ಕೊಬ್ಬರಿ ಯೂಸ್ ಮಾಡಿದ್ರೆ ಭಾಳ ರುಚಿ ಚಲೋ ಇರ್ತೈತಿ ಮತ್ತು ಇದು ಭಾಳ ಟೇಸ್ಟ್ ಆಗ್ತೈತಿ. ಸೊ ಇದು ಇಷ್ಟ ಜಾಸ್ತಿ ಏನು ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಕೊತ್ತಂಬರಿ ಹಾಕಿ ನಾನು ಈ ಪಲ್ಯನ ಇಷ್ಟಕ್ಕೆ ಬಿಡ್ತೀನಿ. ಸೊ ಇದನ್ನ ಏನು ಮಾಡ್ಬೋದು ನಾವು, ಅದು ಬಸ್ಸಾರು ಏನಿರ್ತೈತಲ್ಲ ಅದನ್ನು ನಾವು ಮುದ್ದಿಗೆ ಭಾಳ ರುಚಿ ಆಗ್ತೈತೆ ಆ್ಯಕ್ಚುಲಿ. ಸೊ ಟ್ರೈ ಮಾಡಿರಿ ನೀವು. ನಿಮಗೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಂದು ಯೂಟ್ಯೂಬ್ ಚಾನಲಿಗೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.